ಗತವೈಭವ ಇದು ನಮ್ಮ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಟ್ರೈಲರಲ್ಲೇ ತೋರಿಸಿರೋ ಹಾಗೆ ಇಲ್ಲಿ ಪುನರ್ಜನ್ಮ ಅನ್ನೋ ಕಾನ್ಸೆಪ್ಟ್ನ ಮೇಲೆ ಕಥೆ ನಿಂತಿದೆ. ನಮ್ಮ ಹೀರೋ ಪುರಾತನ್, ಹೀರೋಯಿನ್ ಆಧುನಿಕ. ಸೊ ಇವರಿಬ್ರು ಮೀಟ್ ಆಗ್ತಾರೆ. ಬಟ್ ಇವರಿಬ್ರು ಮೀಟ್ ಆಗಿದ್ದ ಕಾರಣ ಏನಂದ್ರೆ ಈ ಹಿಂದಿನ ಜನ್ಮಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಸೊ ಅಲ್ಲೆಲ್ಲ ಇವರಿಗೆ ಏನಾಗಿದೆ, ಹೀಗೆಲ್ಲ ಆಗಿರೋದು ನಿಜಾನ, ಅಂಡ್ ಈ ಜನ್ಮದಲ್ಲಿ ಇವರಿಗೆ ಏನಾಗತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಕರಾವಳಿ ತೀರದಲ್ಲಿ ಒಂದು ಕಥೆ ನಡೆಯುತ್ತೆ, ಒಂದು ಜನ್ಮ ಅಂತ ಅಂದ್ಕೊಳ್ಬೋದು. ಆ ಪೋರ್ಷನ್ಸ್ ತುಂಬ ಚೆನ್ನಾಗಿದ್ವು ಅಂತ ಹೇಳ್ತೀನಿ. ಐ ಥಿಂಕ್ ಸುನಿ ಅವರಾಗಲಿ ಅಥವಾ ಆ್ಯಕ್ಟರ್ಸ್ ದುಷ್ಯಂತ್ ಅವರು, ಆಶಿಕಾ ಅವರು, ಇಡೀ ಟೆಕ್ನಿಕಲ್ ಟೀಮ್ ಇನ್ಕ್ಲೂಡಿಂಗ್ ದ ಮ್ಯೂಸಿಕ್ ಎಲ್ಲರೂ ತಮ್ಮ ಬೆಸ್ಟನ್ನು ಡೆಲಿವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಲ್ಲಿ ಆ ಪೋರ್ಷನ್ಸಲ್ಲಿ ಸುನಿ ಅವರಲ್ಲಿರುವಂಥ ವೆರಿ ಸೀರಿಯಸ್ ಫಿಲ್ಮ್ ಮೇಕರ್ ಕೂಡ ಕಾಣ್ತಾರೆ ನಿಮಗೆ. ಆ್ಯಕ್ಸೆಂಟ್ ಆಗಲಿ, ಸೀಕ್ವೆನ್ಸ್ಗಳ ಫ್ಲೋ ಆಗಲಿ, ಪ್ರೆಡಿಕ್ಟಬಲ್ ಅಂತ ಅನಿಸಿದ್ರು ಕೂಡ ಎಮೋಷನ್ಸ್ ಲ್ಯಾಂಡ್ ಆಗುವಂಥ ರೀತಿ ಈ ಎಲ್ಲದರಲ್ಲೂ ಬೆಸ್ಟ್ ವರ್ಕ್ ಇತ್ತು. ಆ್ಯಂಡ್ ಈ ಪೋರ್ಷನ್ ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ಗೆ ತುಂಬಾ ವ್ಯಾಲ್ಯೂನ ಆ್ಯಡ್ ಮಾಡಿದೆ ಅಂತ ಹೇಳ್ತೀನಿ. ತುಂಬ ಸಿನಿಮಾನ ಎತ್ತಿದೆ ಅಂತ ಹೇಳ್ತೀನಿ. ಓಕೆ, ಇದು ಒಂದು ಸೀರಿಯಸ್ ಎಮೋಷನ್ನ ಡೀಲ್ ಮಾಡ್ತಿದೆ, ಇದರಲ್ಲೂ ಒಂದು ಒಳ್ಳೆ ಡೆಪ್ತ್ ಇದೆ ಅಂತ ಅನಿಸಿದ್ದು ಆ ಪೋರ್ಷನ್ಸಲ್ಲಿ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್ ಅಂತ ಹೇಳ್ತೀನಿ. ಆಲ್ಸೋ ಕೊನೆಯ ಒಂದಷ್ಟು ಪೋರ್ಷನ್ಸ್ ಅಲ್ಲಿ ಸೀಕ್ವೆನ್ಸಸ್ ಒಂಚೂರು ಆ ಕಡೆ ಈ ಕಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಲ್ಯಾಂಡ್ ಆಗಿರೋದು ಎಲ್ಲ ಎಮೋಷನ್ಸ್. ಬಟ್ ಸ್ಟಿಲ್ ಅಲ್ಲಿ ಸಾಕಷ್ಟು ಡಿವಿಯೇಷನ್ಸ್ನ ತಗೊಂಡು ಅದಕ್ಕೆಲ್ಲ ಒಂದು ಪಾಯಿಂಟ್ನ ತಂದು ಹೇಳೋಕ್ಕೆ ನೋಡಿದ್ದು, ಕನ್ಕ್ಲೂಡ್ ಮಾಡೋದಕ್ಕೆ ನೋಡಿದ್ದು ಖುಷಿ ಆಯಿತು. ಬಿಕಾಸ್ ಅದು ಸ್ವಲ್ಪ ರಿಸ್ಕಿ ಇತ್ತು, ಸ್ಟ್ರೈಟಾಗೇ ಮುಗಿಸ್ಬೋದಿತ್ತು. ಬಟ್ ಇಷ್ಟೆಲ್ಲವನ್ನು ತಗೊಂಡು ಕನ್ಕ್ಲೂಡ್ ಮಾಡುವಂಥ ಥಾಟ್ ಇದೆಯಲ್ಲ, ಅದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಅಂತ ತಗೊಂಡ್ರೆ ದುಷ್ಯಂತ್ ಅವರು ಇಂಪ್ರೆಸ್ ಮಾಡಿದ್ರು. ಅವರಿಗೆ ಎಬಿಲಿಟಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿಂದ್ಗಡೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಆ ಸೀರಿಯಸ್ನೆಸ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಆಶಿಕಾ ಅವರು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿ ಇವರನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿಲ್ಲ ಅಂತ ಅನಿಸ್ತು. ಬಿಕಾಸ್ ಶಿ ಈಸ್ ಟೂ ಗುಡ್. ಇಲ್ಲೂ ಅಷ್ಟೇ, ಆ ಮಂಗಳ ಅನ್ನೋ ಕ್ಯಾರೆಕ್ಟರ್ನಲ್ಲಿ, ಆ ಆ್ಯಕ್ಸೆಂಟಲ್ಲಿ, ಎಮೋಷನ್ಸ್ನೇ ಆಗಲಿ, ಆ ಕಥೆಲಿ ಇರೋ ಡಿಫ್ರೆಂಟ್ ಫೇಸಸ್ನೇ ಆಗಲಿ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ ಅವರು. ಇನ್ನು ಸುನಿ ಅವರ ರೀಸೆಂಟ್ ಫಿಲ್ಮ್ಸ್ನಲ್ಲಿ ಪರ್ಸ್ನಲಿ ಕಂಪ್ಲೇಂಟ್ ಇದ್ದದ್ದು ಅದರ ಸಿನಿಮಾಟೋಗ್ರಫಿ ಬಗ್ಗೆ, ಆ ಫ್ರೇಮ್ಗಳ ಕ್ವಾಲಿಟಿ ಬಗ್ಗೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಸಿನಿಮಾ, ಎಸ್ಪೆಷಲಿ ದ ಸೆಕೆಂಡ್ ಹಾಫ್ ಪೋರ್ಷನ್ಸ್. ನಂತರ ಸಂಗೀತ ಕೂಡ ಆ ಪೋರ್ಚುಗೀಸ್ ಕಥೆಯಿಂದ ಹಿಡಿದು ಕೊನೆ ತನಕನೂ ತುಂಬ ಚೆನ್ನಾಗಿ ತನ್ನ ವ್ಯಾಲ್ಯೂನ ಆ್ಯಡ್ ಮಾಡಿದ್ದಾರೆ ಜುದಾ ಸ್ಯಾಂಡಿ ಅವರು. ಅಫ್ಕೋರ್ಸ್ ವರ್ಣಮಾಲೆ ಅನ್ನೋ ಹಾಡು, ಅದರ ಸಾಹಿತ್ಯ ತುಂಬ ಚೆನ್ನಾಗಿದೆ ಕೂಡ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾ ತನ್ನನ್ನು ತಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನ್ನಿಸ್ತು. ಅದು ಮೊದಲ ಜನ್ಮದ ಎಕ್ಸಿಕ್ಯೂಷನಲ್ಲೇ ಆಗಿರಲಿ ಅಥವಾ ಮುಂದೆ ಬರುವಂಥ ಆ ಪೋರ್ಚುಗೀಸ್ ಕಥೆಯಲ್ಲೇ ಆಗಿರಲಿ. ಅಂದರೆ ಇಟ್ ಫೆಲ್ಟ್ ಲೈಕ್ 1.5 ಗಂಟೆಯ ಒಳ್ಳೆಯ ಕಥೆ ಹೇಳೋದಕ್ಕೆ 1 ಗಂಟೆ ಸುಮ್ಮನೆ ಫಿಲ್ ಮಾಡಿದ್ದಾರೆ ಅನ್ನೋ ಥರ. ಬಿಕಾಸ್ ಅಲ್ಲಿ ಆ ಸೀರಿಯಸ್ನೆಸ್ ಆಗಲಿ, ಆ ಡೆಪ್ತ್ ಆಗಲಿ ಇರಲಿಲ್ಲ. ಇನ್ಫ್ಯಾಕ್ಟ್ ನನಗೆ ಸುನಿ ಅವರ ಈ ಥರದ ಕಾಮಿಡಿ ಇಷ್ಟ. ಪೋರ್ಚುಗೀಸ್ ಪೋರ್ಷನ್ಸ್ ಏನಿದೆ ಅದು ಪ್ಯೂರ್ ಸುನಿ ಸ್ಟೈಲ್ ಪ್ಯಾರಡಿ, ನನಗೆ ತುಂಬ ಇಷ್ಟ ಅದು. ಬಟ್ ಅದು ಈ ಥರದ ಒಂದು ಎಮೋಷನಲ್ ಸ್ಟೋರಿಗೆ ಬೇಕಿತ್ತಾ ಅನ್ನೋ ಥರದ ಪ್ರಶ್ನೆ ಬರುತ್ತೆ. ಬಿಕಾಸ್ ಟೋಟಲ್ ಕಥೆಗೆ ಅದು ಯಾವುದೇ ಥರದ ವ್ಯಾಲ್ಯೂನ ಆ್ಯಡ್ ಮಾಡಿಲ್ಲ. ನಂತರ ರಾಕ್ಷಸ ಮತ್ತು ದೇವತೆ, ಅದರ ಎಕ್ಸಿಕ್ಯೂಷನ್, ಟ್ರೀಟ್ಮೆಂಟ್ ಡಿಫ್ರೆಂಟಾಗಿ ಇರ್ಬೋದಿತ್ತೇನೋ ಅಂತ ಅನ್ನಿಸ್ತು. ಸೊ ಮೊದಲ ಅರ್ಧ ಇಡೀ ಸಮಯ ತಗೊಂಡಿದ್ದು ಮುಂದಿನದಕ್ಕೆ ಅಷ್ಟು ಉಪಯೋಗ ಇಲ್ಲ ಅನ್ನೋದು ಗೊತ್ತಾದಾಗ ಅದು ಅಂತ ಖುಷಿ ಕೊಡಲಿಲ್ಲ ಅಂತ ಹೇಳ್ತೀನಿ. ಅದು ಸಿನಿಮಾನ ಕೆಳಗೆ ಎಳೆದಿದೆ ಅಂತಲೂ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಟು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಕರಾವಳಿ ಪ್ರದೇಶದ ಅಷ್ಟು ಪೋರ್ಷನ್ ಸೂಪರ್ ಆಗಿದೆ. ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಆ ಕಥೆ ತುಂಬ ಚೆನ್ನಾಗಿ ಬಂದಿದೆ. ಅದರ ಜೊತೆಗೆ ಅದರ ಹಿಂದೆ ಬಂದಂಥ ಕಥೆಗಳು ಯಾವುದೇ ರೀತಿ ಇಂಪ್ರೆಸ್ ಮಾಡಲಿಲ್ಲ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ಇದು ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.